ಹಾಯ್, ನಮ್ಮ ಬ್ರೈಟ್ ಸೈಡ್ ಕನ್ನಡ ಯೂಟ್ಯೂಬ್ ಚಾನಲಕ್ಕೆ ಸ್ವಾಗತ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ನಮಸ್ಕಾರ. ಪುಸ್ತಕ ಎವ್ರಿವನ್ ಜೊತೆ ಹೇಗೆ ಮಾತನಾಡಬೇಕು, ಹೌ ಟು ಟಾಕ್ ಟು ಎನಿವನ್. ಲೇಖಕ ಲೀಲ್ ಲಾನ್ಸ್. 1. ಆತ್ಮವಿಶ್ವಾಸ. ಮಾತುಕತೆ ಪ್ರಾರಂಭಿಸಲು ಆತ್ಮವಿಶ್ವಾಸ ಪ್ರಮುಖ. ನೀವು ಹೇಗೆ ನಡೆಯುತ್ತೀರಿ, ನಗುತ್ತೀರಿ ಮತ್ತು ಕಣ್ಣುಗಳಲ್ಲಿ ನೋಡಿ ಮಾತನಾಡುತ್ತೀರಿ ಎಂಬುದರಿಂದ ಉತ್ತಮ ಮುದ್ರಣ ಇಂಪ್ರೆಷನ್ ಸೃಷ್ಟಿ ಮಾಡಬಹುದು. 2. ಹಿತವಾದ ನಗುವು. ಹೃದಯಪೂರ್ವಕ ನಗು ಯಾವಾಗಲೂ ಸಂಬಂಧಗಳನ್ನು ಸುಲಭವಾಗಿ ಹತ್ತಿರ ಮಾಡುತ್ತದೆ. 3. ದೃಷ್ಟಿ ಸಂಪರ್ಕ. ಉತ್ತಮ ದೃಷ್ಟಿ ಸಂಪರ್ಕ ಐ ಕಾಂಟ್ಯಾಕ್ಟ್ ಆಸ್ಥೆ ಮತ್ತು ಗೌರವ ತೋರಿಸುತ್ತದೆ. 4. ಮಾಹಿತಿ ಕೇಳುವುದು. ಉತ್ಕಟ ಶ್ರವಣ ಶಕ್ತಿ ಆಕ್ಟಿವ್ ಲಿಸನಿಂಗ್ ಉಂಟುಮಾಡಿ. ಜನ ತಮ್ಮ ವಿಷಯ ಮಾತನಾಡುವುದನ್ನು ಇಷ್ಟಪಡುತ್ತಾರೆ. ನೀವು ಗಮನವಿಟ್ಟು ಕೇಳಿದರೆ ಅವರು ನಿಮ್ಮನ್ನು ಆಕರ್ಷಕ ವ್ಯಕ್ತಿ ಎಂದು ಭಾವಿಸುತ್ತಾರೆ. 5. ಹಾಸ್ಯ ಮತ್ತು ಮಾತಿನ ಶೈಲಿ. ಹಾಸ್ಯವನ್ನು ಬಳಸುವುದು ಹಾಗೂ ಮಿತವಾಗಿ ಮತ್ತು ಸೌಮ್ಯವಾಗಿ ಮಾತನಾಡುವುದು ಇನ್ನೊಬ್ಬರ ಹೃದಯಕ್ಕೆ ಹತ್ತಿರವಾಗಲು ಸಹಾಯ ಮಾಡುತ್ತದೆ. 6. ಪೋಷಕ ಪ್ರಶ್ನೆಗಳನ್ನು ಕೇಳುವುದು. ಸರಳ ಹೌದು ಅಥವಾ ಇಲ್ಲ ಉತ್ತರಗಳಿಗಿಂತ ತಿಳುವಳಿಕೆಯ ಪ್ರಶ್ನೆ ಕೇಳಿ. ಎಕ್ಸ್ ನಿಮಗೆ ಅದು ಹೇಗೆ ಆಯಿತು, ನಿಮ್ಮ ಅಭಿಪ್ರಾಯ ಏನು? 7. ಇತರರನ್ನು ಮೆಚ್ಚುವುದು. ಜಿನ್ಯೂನ್ ಆಗಿ ಮೆಚ್ಚುಗೆಯ ಮಾತು ಹೇಳಿ. ಎಕ್ಸಾಂಪಲ್, ನಿಮ್ಮ ಪೋಷಣಾ ಶೈಲಿ ನನಗೆ ತುಂಬಾ ಇಷ್ಟವಾಯಿತು. 8. ತಾಲ್ಲೂಕಿನ ಆರಾಮ. ಪ್ರತಿಯೊಬ್ಬರೊಂದಿಗೆ ನೈಜವಾಗಿ ಮಾತು ಮಾಡಿ ಮಿತವೆನಿಸುವ ಮಾತನ್ನು ತಪ್ಪಿಸಿ. ಈ ಸಣ್ಣ ಕಿರು ಪರಿಚಯ ಹೌ ಟು ಟಾಕ್ ಟು ಎನಿವನ್ ಪುಸ್ತಕವನ್ನು ಓದಬೇಕೆಂಬ ಆಸಕ್ತಿ ಮೂಡಿಸುತ್ತದೆ. ಈ ತಂತ್ರಗಳನ್ನು ಜೀವನದಲ್ಲಿ ಅನುಸರಿಸಿದರೆ ನಿಮ್ಮ ಸಂಭಾಷಣಾ ಕೌಶಲ ಕಾನ್ವರ್ಸೇಷನ್ ಸ್ಕಿಲ್ಸ್ ಉತ್ತಮವಾಗುತ್ತವೆ.